ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಮೋದಿ ಸತ್ತರೆ ದೇಶದಲ್ಲಿ ಯಾರು ಪಿಎಂ ಆಗೋದಿಲ್ವೇ, 140 ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿ ಇಲ್ವೇ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಈಗಿನ ಯುವಕರು ಮೋದಿ ಮೋದಿ ಅಂತಾರೆ, ಮೋದಿನ ತೆಗೆದುಕೊಂಡು ನೆಗ್ತೀರಾ. ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರ ಬೇಕು ಅಂತಾರೆ, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅಂತಾರೆ. ಆದರೆ ಇಲ್ಲೇನಾದರೂ ಸಮಸ್ಯೆ ಆದರೆ ಮೋದಿ ಬರಲ್ಲ, ಇಲ್ಲಿ ನಾವೇ ನಿಮ್ಮ ಸಮಸ್ಯೆನ ಆಲಿಸಬೇಕು ಅಂತ ಶಾಸಕ ರಾಜು ಕಾಗೆ ಭಾಷಣ ಮಾಡಿದ್ರು. ಆದರೆ ಭಾಷಣದ ಬರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ, ಮೋದಿ 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 ತಗೊಂಡು ನೆಕ್ಕಾಗೋದ್ರಿ. ಮತ್ತ ಏನಾದ್ರು ತೆಳಗ ಲಕ್ಷ್ಮಣ್ ಸವದಿ, ರಾಜು ಕಾಗೆ, ಸತೀಶ್ ಜಾರಕಿಹೊಳಿ ತೆಳಗಬೇಕು, ಮ್ಯಾಗ ಮೋದಿನ ಬೇಕದ. ಯಾವ ಮಾತು ಮ್ಯಾಗ ತಗೊಂಡ ಏನ್ ನೀವು ಸುಖ ಇಲ್ಲ ದುಃಖ ಇಲ್ಲ ಮತ್ತೊಂದು ಹೇಳ್ತಾರ ಅವ್ರು ಆಕೆ ಅವ್ರು ಯಾರು ನಿಂತಿದಾರಲ್ಲ, ಈಗ ಅವ್ರು ಯಾರು ನಮ್ಮ ಇರೋದು ಜೊಲ್ಲೆ ಅವ್ರು ಹೇಳ್ತಾರ, ಅವ್ರು ಗಂಡಾತಿ ಕೊಟ್ಟು ಭಾಷಣ ಮಾಡ್ತಿರ್ತಾರ. ಅವರು ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನೆ ನೀವು ವಾರಾಣಸಿ ಹೋಗ್ಬೇಕು. ಮೋದಿಯನ್ನು ನಾವು ಪ್ರಶ್ನೆ ಬರಲ್ಲ ಅಲ್ಲಿ. ಯಾವಾಗ ನಾವು ಮೋದಿ ಇಲ್ಲಿ ನಿಮ್ಗೆ ಯಾರು ಮೋದಿ ಬರೋದ್ರು ನಾವು ಅವನು ಮತ್ತೆ ಮೋದಿನ ಏನ್ ನೋಡಿದ್ರೆ ಮ್ಯಾಗ ನೀವು ಬಾ ಚಂದ ಹಾಕೋದನು. ಅವ್ನು ಗೊತ್ತಿಲ್ಲ ನಿಮ್ಗೆ. ಅವನು 3,000 ಕೋಟಿ ರೂಪಾಯಿ ವಿಮಾನ ಐತಿ. ಒಂದು ವರ್ಷಕ್ಕೆ ಅವ್ನು ಡ್ರೆಸ್ ಇರ್ತದ ಹೇಳ್ರಿ, 4 ಲಕ್ಷ 5 ಲಕ್ಷ ಒಂದೊಂದು ಡ್ರೆಸ್ ಅದಾವ. ನಮ್ಗೆ ಅವನು 4 ಲಕ್ಷ ರೂಪಾಯಿ ಕೊಟ್ಟಿದ್ರೆ ನಮ್ಮ ಸಂಸಾರ ಬಿಡ್ತೀವಿ ನಾವು. ಏನು ಸ್ವಾಮಿ ಆತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.